ಅದು ಸೀತಾಪುರ ಎಂಬ ಒಂದು ಸುಂದರವಾದ ಹಳ್ಳಿ. ಹಸಿರು ಹೊಳೆಗಳು, ಮಣ್ಣಿನ ಮನೆಗಳು, ಹೂವಿನ ತೋಟಗಳು ಇವೆಲ್ಲವೂ ಆ ಹಳ್ಳಿಯ ಸೌಂದರ್ಯ. ಆ ಹಳ್ಳಿಯ ಒಂದು ಸರಳ ಮನೆಯಲ್ಲಿ ರಾಧಾ ಮತ್ತು ಅವಳ ಅತ್ತೆ ಪಾರ್ವತಮ್ಮ ವಾಸಿಸುತ್ತಿದ್ದರು. ರಾಧಾಳ ಗಂಡ ರಾಮಯ್ಯ. ಆತ ಬಹಳ ವರ್ಷಗಳ ಹಿಂದೆ ತೀರಿಕೊಂಡಿದ್ದರು. ರಾಧಾಳ ಮಗಳು ಕಾವ್ಯ. ಕಾವ್ಯ ಹಳ್ಳಿಯ ಸರ್ಕಾರಿ ಕಾಲೇಜಿನಲ್ಲಿ BSc ಅಂತಿಮ ವರ್ಷ ಓದುತ್ತಿದ್ದಳು. ಕಾವ್ಯ ಸಾಮಾನ್ಯವಾಗಿ ಓದುವ ಹುಡುಗಿಯಲ್ಲ. ಅವಳು ತನ್ನ ತರಗತಿಯ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ. ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾದ ಗುರಿ ಹೊಳೆಯುತ್ತಿತ್ತು. ತನ್ನ ಯಶಸ್ಸಿಗಾಗಿ ಮಾತ್ರವಲ್ಲ, ತನ್ನ ಹುಟ್ಟೂರಾದ ಸೀತಾಪುರದ ಗೌರವಕ್ಕಾಗಿ ಅವಳು ಓದುತ್ತಿದ್ದಳು. ಒಂದು ದಿನ ದೊಡ್ಡ ಅಧಿಕಾರಿಯಾಗಿ ಊರಿಗೆ ಮರಳಿ ಎಲ್ಲರಿಗೂ ಪ್ರೇರಣೆಯಾಗಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು. ಅದೇ ಅವಳ ಹೃದಯದ ನಿಜವಾದ ಕನಸು. ಹೀಗಿರುವಾಗ ಒಂದು ದಿನ, ಅಮ್ಮ, ಇವತ್ತು ನಾನು ಸ್ವಲ್ಪ ಬೇಗ ಕಾಲೇಜಿಗೆ ಹೋಗ್ಬೇಕು. ಪರೀಕ್ಷೆಗಳು ತುಂಬಾ ಹತ್ರ ಬಂದಿವೆ. ಅದಕ್ಕೆ ಅಲ್ಲಿಗೆ ಬೇಗ ಹೋಗಿ ಸ್ವಲ್ಪ ಓದ್ಕೊಳ್ಳೋಣ ಅನ್ಕೊಂಡಿದೀನಿ. ಸಂಜೆ ಮನೆಗೆ ಬರೋದು ಸ್ವಲ್ಪ ತಡವಾಗಬಹುದು ಅಮ್ಮ. ಸರಿ ಮಗಳೇ, ಪರೀಕ್ಷೆ ಸಮಯ ಅಂದ್ಮೇಲೆ ಓದು ಮುಖ್ಯನೇ. ಆದರೆ ಅಷ್ಟೊಂದು ದೂರ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬೇಡ. ಈಗೋ ನಾನು ನಿನಗೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ, ಅದನ್ನು ತಿಂದು ಹೋಗು. ನಿನಗೆ ಪರೀಕ್ಷೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಿನ್ನ ಆರೋಗ್ಯ ಕೂಡ. ಅದರ ಕಡೆ ನೀನು ಗಮನ ಕೊಡ್ಬೇಕು. ಆಯ್ತಮ್ಮ, ನೀನು ಪ್ರೀತಿಯಿಂದ ಮಾಡಿರೋ ಅಡಿಗೆ ತಿಂದ್ರೆ ನನಗೆ ಓದಕ್ಕೆ ಜಾಸ್ತಿ ಶಕ್ತಿ ಬರುತ್ತೆ. ಕಾವ್ಯ ರಾಧಾ ಬಡಿಸಿದ ಊಟವನ್ನು ತಿಂದಳು. ಅಷ್ಟರಲ್ಲಿ ಪಾರ್ವತಮ್ಮ ಅಲ್ಲಿಗೆ ಬಂದರು. ಚೆನ್ನಾಗಿ ಓದು ಕಂದ. ನಿನ್ನ ಕಣ್ಣಲ್ಲಿರುವ ಆ ದೊಡ್ಡ ಕನಸನ್ನು ನಾನು ದಿನಾ ನೋಡ್ತೀನಿ. ನೀನು ಒಬ್ಬ ಆಫೀಸರ್ ಆಗಿ ಈ ಹಳ್ಳಿಗೆ ಮರಳಬೇಕು. ಆ ಛಲ ನಿನ್ನಲ್ಲಿ ಯಾವತ್ತೂ ಕಡಿಮೆ ಆಗಬಾರದು, ಸರಿನಾ? ನೋಡು, ನಿನ್ನ ತಂದೆ ಇಲ್ಲ ಅಂದ್ರು ನಿನ್ನ ತಾಯಿ ಕಷ್ಟಪಟ್ಟು ನಿನ್ನನ್ನು ಸಾಕ್ತಿದ್ದಾಳೆ. ಅದನ್ನು ಮನಸ್ಸಿನಲ್ಲಿ ಇಟ್ಟಿಕೊ. ನಿನ್ನ ಗಮನ ಓದೋ ಕಡೆ ಮಾತ್ರ ಇರ್ಬೇಕು ಮಗಳೇ. ಖಂಡಿತ ಅಜ್ಜಿ, ನಿಮ್ಮಿಬ್ಬರ ಆಶೀರ್ವಾದ ನನಗೆ ಸಾಕು. ನಾನು ಕಷ್ಟಪಟ್ಟು ಓದಿ ನನ್ನ ಕನಸನ್ನ ಖಂಡಿತ ನನಸ್ ಮಾಡ್ತೀನಿ. ನಮ್ಮ ಸೀತಾಪುರದ ಹೆಸರನ್ನು ಉಳಿಸ್ಕೊಳ್ತೀನಿ. ಎಲ್ಲರೂ ಹೆಮ್ಮೆ ಪಡುವಂತೆ ಮಾಡ್ತೀನಿ. ಅಜ್ಜಿ, ಅಮ್ಮ, ನೀವು ನನ್ ಮೇಲೆ ಇಟ್ಟಿರುವ ನಂಬಿಕೆ ನನಗೆ ದೊಡ್ಡ ಶಕ್ತಿ. ಆ ನಂಬಿಕೆಯನ್ನು ನಾನು ಯಾವತ್ತೂ ಮುರಿಯಲ್ಲ. ನಮ್ಮಪ್ಪ ಇಲ್ಲ ಅಂತ ನನಗೆ ದುಃಖ ಇತ್ತು, ಆದ್ರೆ ಇವಾಗಿಲ್ಲ. ಯಾಕೆಂದ್ರೆ ಅವರ ಜಾಗದಲ್ಲಿ ನೀವಿಬ್ಬರು ನನಗೆ ಬೆಂಬಲವಾಗಿ ನಿಂತಿದ್ದೀರಾ. ನನ್ನ ಪ್ರತಿಯೊಂದು ಸಾಧನೆ ನಿಮ್ಮ ಕಷ್ಟಕ್ಕೆ ಕೊಡುವ ಉತ್ತರವಾಗಿರುತ್ತೆ. ಖಂಡಿತ ಕಂದ, ಅಜ್ಜಿ ಹೇಳಿದ್ದು ಸರಿ ಇದೆ. ನಾವೆಲ್ಲ ನಿನ್ಗೋಸ್ಕರ ಇದ್ದೀವಿ. ನಿನಗೆ ಏನೇ ಬೇಕಾದ್ರೂ ನಾವು ಬೆಂಬಲವಾಗಿ ನಿಲ್ತೀವಿ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿನ್ನ ಓದು ಮುಗಿಯುತ್ತೆ ಅಲ್ವಾ? ಅಲ್ಲಿಯವರೆಗೂ ಪೂರ್ಣ ಗಮನದಿಂದ ಓದು. ನಿನ್ನ ಸಾಧನೆಯೇ ನಮಗೆ ಅತಿ ದೊಡ್ಡ ಖುಷಿ. ಖಂಡಿತ ಅಮ್ಮ, ನಿಂದು ಮತ್ತು ಅಜ್ಜಿಯ ಆಸೆ ಖಂಡಿತ ಈಡೇರುತ್ತೆ. ನಾನು ಅಷ್ಟೇ ಶ್ರದ್ಧೆಯಿಂದ ಓದ್ತೀನಿ. ಸರಿ ಅಮ್ಮ, ಈಗ ಕಾಲೇಜಿಗೆ ಸಮಯ ಆಯ್ತು. ಅಜ್ಜಿ, ಅಮ್ಮ, ನಾನು ಹೊರಡ್ತೀನಿ. ಸಂಜೆ ಬಂದ್ಮೇಲೆ ಸಿಗೋಣ. ಬರ್ತೀನಿ ಅಜ್ಜಿ. ಬರ್ತೀನಿ ಅಮ್ಮ. ಹೀಗೆ ಕಾವ್ಯಳ ತಂದೆ ಇಲ್ಲದಿದ್ದರು. ತನ್ನ ಅಜ್ಜಿ ಮತ್ತು ಅಮ್ಮ ಅವಳ ಕನಸಿಗಾಗಿ ಬೆಂಬಲ ನೀಡಿದರು. ಆ ದಿನ ಮಧ್ಯಾಹ್ನ ರಾಧಾ ಊರಿನ ಮಾರ್ಕೆಟಿನಲ್ಲಿ ಮನೆಗೆ ತರಕಾರಿ ತರಲು ಹೋಗಿದಳು. ಅಲ್ಲಿಗೆ ಹೋದಾಗ ಅವಳ ಹಳೆಯ ಗೆಳತಿ ಸೀತಮ್ಮ ಎದುರಾದಳು. ಸೀತಮ್ಮ ಆ ಹಳ್ಳಿಯ ಶ್ರೀಮಂತ ಮಹಿಳೆ. ದೊಡ್ಡ ಮನೆ, ಆಸ್ತಿ, ಹೆಸರು ಇವೆಲ್ಲವೂ ಆಕೆಯ ಹತ್ರ ತುಂಬಾನೇ ಇತ್ತು. ಬಹುದಿನಗಳ ನಂತರ ಭೇಟಿಯಾದ ಸಂತೋಷದಲ್ಲಿ ಇಬ್ಬರು ಗೆಳತಿಯರು ಮಾತನಾಡಲು ಶುರು ಮಾಡಿದರು. ಅರೆ ಸೀತಾ, ನೀನಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ವರ್ಷ ಆಯ್ತು ನಿನ್ನನ್ನು ನೋಡಿ. ಹೇಗಿದ್ಯಾ? ಬಾಬಾ ರಾಧಾ, ನೀನಾ ಕಣೆ. ಎಷ್ಟ್ ದಿನ ಆಯ್ತು ಕಣೆ ನಿನ್ನ ನೋಡಿ. ಮದ್ವೆ ಆದ್ಮೇಲೆ ನೀನ್ ಈ ಕಡೆ ಬರೋದೇ ಬಿಟ್ಟಿದ್ಯಾ ನೋಡು. ನಿಮ್ಮನೇಲಿ ಅತ್ತೆ, ಮಗಳು ಎಲ್ರು ಚೆನ್ನಾಗಿದ್ದಾರಾ? ಹಾ ಸೀತಾ, ಎಲ್ಲರೂ ಆರಾಮಾಗಿದ್ದೀವಿ. ನಿನ್ನನ್ನು ನೋಡಿದ್ದು ನನಗೆ ಇವತ್ತು ತುಂಬಾ ಖುಷಿ ಆಯ್ತು. ಹೇಳು, ನಿನ್ ಮಕ್ಳೆಲ್ಲ ಹೇಗಿದ್ದಾರೆ? ನಿನ್ನ ಮನೆಯವರು ಹೇಗಿದ್ದಾರೆ? ತುಂಬಾ ಶ್ರೀಮಂತಿಕೆ ಬಂದಿದಂತಿದೆ. ಎಲ್ಲಾ ದೇವ್ರ ಪುಣ್ಯ ಕಣೆ. ದೊಡ್ಡ ಮನೆ, ಕಾರು, ಆಸ್ತಿ ಅಂತ ಏನು ಕೊರತೆ ಇಲ್ಲ ನೋಡು. ಕಾವ್ಯ ಏನ್ ಮಾಡ್ತಿದ್ದಾಳೆ? ಅವಳಿಗೆ ಇಷ್ಟೊತ್ ಮದ್ವೆ ಆಗ್ಬೇಕಾಗಿತ್ತಲ್ವಾ? ಹೌದ್ ಸೀತಾ, ಕಾವ್ಯ ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ. ಅವಳಿಗೆ ಇವಾಗ ಮದ್ವೆ ಎಲ್ಲ ಏನೂ ಆಗಿಲ್ಲ. ಇವಾಗ ಅವಳು ಒಂದ್ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಆಸೆಯಲ್ಲಿ ಕಾಲೇಜ್ಗೆ ಹೋಗಿ ಓದ್ಕೊಂತಿದ್ದಾಳೆ. ಇನ್ನು 2 ತಿಂಗಳು ಅಷ್ಟೇ, ಆಮೇಲೆ ಅವಳು ದೊಡ್ಡ ಆಫೀಸರ್ ಆಗ್ತಾಳೆ. ಆಫೀಸರ? ಏನೇ ಆಫೀಸರು ಗೀಫೀಸರು ಅಂತ ಹೇಳ್ತಿದ್ಯಾ? ಇದೆಲ್ಲ ನಮ್ಗೆ ಆಗ್ಬರೋ ಮಾತಾರಾದ? ನೋಡು, ನನ್ ಮಗಳು ಸುಮನಾಗೆ ಪೇಟೆಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದೀನಿ. ಅವ್ರಿಗೆ 1 ರೂಪಾಯಿ ಕೂಡ ವರದಕ್ಷಿಣೆ ಬೇಡ ಅಂತೆ. ಆದ್ರೆ ನಾನು ತಾಯಿಯಾದವಳು ಸುಮ್ನೆ ಬಿಡಕ್ಕಾಗುತ್ತಾ? 10 ಲಕ್ಷ ಕೊಟ್ಟು ಬಂಗಾರ ಹಾಕಿ ಅವಳ ನಾನು ಕಳಿಸ್ತೀನಿ.
ಅವಳ ಸೊಸೆ ಮಾತ್ರ ಅಲ್ಲ, ಮಹಾರಾಣಿ ತರ ಇರ್ತಾಳೆ ಕಣೆ. ಆದ್ರೆ ಸೀತಾ, ವಿದ್ಯೆ ತುಂಬಾ ಮುಖ್ಯ ಅಲ್ವಾ? ಕಾವ್ಯಗೆ ಓದುವುದಂದ್ರೆ ತುಂಬಾ ಪ್ರಾಣ. ಏನೋ ವಿದ್ಯೆನಾ? ಯಾವ ವಿದ್ಯೆ ರಾಧ? ಎಷ್ಟ್ ಓದಿದ್ರು ಹೆಣ್ಮಕ್ಳು ಅಡ್ಗೆನೆ ಮಾಡ್ಬೇಕಲ್ವಾ? ಅವ್ರು ಯಾವತ್ತಿಗೂ ಅಡಿಗೆ ಮನೆ ರಾಣಿಯರೇ. ಊರಿಗೆ ಹೇಗೆ ರಾಣಿಯರಾಗಕ್ ಸಾಧ್ಯ? ಅಧಿಕಾರಿ ಅಂತೆ ಅಧಿಕಾರಿ. ನೋಡು, ಹಳ್ಳಿಯಲ್ಲಿ 4 ಜನರು ಏನ್ ನೋಡಪ್ಪ, ಮದ್ವೆ ವಯಸ್ಸು ಬಂದಿದೆ, ಇನ್ನು ಮದ್ವೆನೇ ಆಗಿಲ್ಲ ಅಂತ ಹೇಳಲ್ವಾ? ಅಷ್ಟೊಂದು ಓದ್ಸಿ ಏನ್ ಮಾಡ್ತೀಯ? ಮದ್ವೆ ವಯಸ್ಸು ಮಿಂಚ್ ಹೋದ್ರೆ ಆಮೇಲೆ ಯಾರು ಮದ್ವೆ ಮಾಡ್ಕೊಳಲ್ವೇ? ಆಮೇಲೆ ನಿನ್ ಮಗಳನ್ನ ನಿನ್ ಮನೆಯಲ್ಲೇ ಇಟ್ಕೋಬೇಕು. ನನ್ ಮಾತ್ ಕೇಳೆ. ಆ ಹಳೆಯ ಪುಸ್ತಕಗಳನ್ನ ಎಸೆದ್ಬಿಟ್ಟು ಅವಳ ಕಾಲೇಜಿಂದ ನಿಲ್ಸ್ಬಿಡು. ಅವಳಿಗೆ ಯಾವ್ದಾದ್ರೂ ಒಂದ್ ಶ್ರೀಮಂತ ಸಂಬಂಧ ನೋಡು. ನಿನ್ಗೆ ಬೇಕಾದ್ರೆ ನಾನ್ ಸಹಾಯ ಮಾಡ್ತೀನಿ. ನನ್ಗೆ ಗೊತ್ತಿರೋರು ಒಳ್ಳೆಯವ್ರು ಇದ್ದಾರೆ. ಬೇಗ ಮದ್ವೆ ಮಾಡ್ಸಿ ಕಳ್ಸು. ಅಡಿಗೆ ಮಾಡಕ್ಕೆ ಓದೋದು ಬರೆಯೋದ್ ಯಾಕ್ ಬೇಕು ಹೇಳು? ಇದ್ರಿಂದ ಏನು ಪ್ರಯೋಜನ ಇಲ್ಲ. ನೀನ್ ಹೇಳೋದು ನಿಜ ಇರಬಹುದು ಸೀತಾ. ಈ ಹಳ್ಳಿಯಲ್ಲಿ 4 ಜನ ಏನಾದ್ರೂ ಹೇಳ್ತಾರೆ, ಅವಳ ಮುಂದೆ ನಾನು ತಲೆ ಬಾಗಬಾರದು. ಆದ್ರೆ ಕಾವ್ಯ ಇದಕ್ಕೆ ಒಪ್ತಾಳ? ಅವಳಿಗೆ ಓದೋದು ಅಂದ್ರೇನೆ ಪ್ರಪಂಚ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅಯ್ಯೋ ನೋಡು ರಾಧಾ, ತಾಯಿಯಾಗಿ ಅವಳಿಗೆ ಜೀವನದ ಪಾಠ ಹೇಳ್ಕೊಡೋದು ನಿನ್ ಜವಾಬ್ದಾರಿ. ಮಕ್ಳು ಚಿಕ್ಕವ್ರ ಕಣೆ, ಅವರಿಗೆ ಸರಿ ಯಾವ್ದು ತಪ್ಪು ಯಾವ್ದು ಏನು ಗೊತ್ತಾಗಲ್ಲ. ದೊಡ್ಡವರು ನಾವೇ ಅವ್ರಿಗೆ ಹೇಳ್ಬೇಕು. ಸಾಲ ಮಾಡಿ ಓದಿಸ್ತಿದ್ಯಾ, ಆಮೇಲೆ ಮದ್ವೆಗೆ ಲಕ್ಷಾಂತರ ಖರ್ಚು ಮಾಡ್ಬೇಕು. ಅಷ್ಟೊಂದು ಆಸ್ತಿ ನಿನ್ನತ್ರ ಇದೆಯಾ? ಇದೆಲ್ಲ ಯೋಚನೆ ಮಾಡ್ಕೋ ರಾಧಾ. ನಾನು ನಿನಗೆ ನಿಜವನ್ನೇ ಹೇಳ್ತಿದ್ದೀನಿ. ಈಗಲೇ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬಿಡು. ಅವಳು ಒಪ್ಪಲ್ಲ ಅಂತ ಹೇಳಿದ್ರೆ ಮದ್ವೆ ಆದ್ಮೇಲೆ ಎಷ್ಟ್ ಬೇಕಾದ್ರೂ ಓದ್ಕೋ ಅಂತ ಹೇಳು. ಅವಳ ಗಂಡ ಶ್ರೀಮಂತ ಇರ್ತಾನೆ, ಅವನೇ ಓದಿಸ್ತಾನೆ, ಅಷ್ಟೇ ಅಲ್ವಾ? ಅದಲ್ಲದೆ ಮನೆಗೆ ಗಂಡ ಇದ್ದಾಗ ಅವಳಿಗೆ ಓದಿ ಕೆಲ್ಸ ಮಾಡೋ ಅಗತ್ಯ ಏನಿದೆ? ಮನೆಯಲ್ಲೇ ಇರ್ಲಿ, ಕುಟುಂಬ ನೋಡ್ಕೊಳ್ಳೋದು ಸಾಕಾಗಲ್ವಾ? ಬಂಗಾರದ ಬೆಲೆ ಬೇರೆ ದಿನಕ್ಕೂ ಏರ್ತಾ ಇದೆ. ಹೀಗಿರುವಾಗ ಹೆಣ್ಮಕ್ಳಿಗೆ ಬೇಗ ಮದ್ವೆ ಮಾಡಿ ಕಳ್ಸೋದೇ ಒಳ್ಳೆಯದು. ನಿನಗೂ ಖರ್ಚು ಕಮ್ಮಿ ಆಗುತ್ತೆ, ಅವಳಿಗೂ ಒಳ್ಳೆಯ ಶ್ರೀಮಂತ ಮನೆ ಸಿಗುತ್ತೆ. ಹೌದ್ ಸೀತಾ, ನೀನ್ ಹೇಳೋದು ಸರಿಯಾಗಿದೆ. ಸಾಲ ಮಾಡಿ ಓದ್ಸಿ ಆಮೇಲೆ ಮದ್ವೆಗೆ ಹಣವಿಲ್ಲದೆ ಒದ್ದಾಡೋ ಬದಲು ಈಗಲೇ ಯಾವ್ದಾದ್ರೂ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ಇವತ್ತೇ ಕಾವ್ಯಗೆ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳ್ತೀನಿ. ಸರಿ ಸೀತಾ, ನಿನ್ನ ನೋಡಿದ್ದು ಇವತ್ತು ತುಂಬಾ ಖುಷಿ ಆಯ್ತು. ನಿನಗೆ ಧನ್ಯವಾದಗಳು ಕಣೆ. ನನಗೊಂದು ಒಳ್ಳೆಯ ಯೋಚನೆ ಕೊಟ್ಟಿದ್ದೀಯಾ. ನಾನು ಇನ್ನ ಹೊರಡ್ತೀನಿ. ನನ್ ಮಗಳು ಕಾಲೇಜಿಂದ ಬರೋ ಸಮಯ ಆಯ್ತು. ಅವಳ ಹತ್ತಿರ ಇವತ್ತೇ ಇದರ ಬಗ್ಗೆ ಮಾತನಾಡ್ತೀನಿ. ನಾವಿಬ್ಬರು ಮತ್ತೆ ಭೇಟಿ ಆಗೋಣ. ಖಂಡಿತ ರಾಧಾ, ಯೋಚನೆ ಮಾಡು, ಸರಿಯಾದ ನಿರ್ಧಾರ ತಗೋ. ನಿನ್ ಮಗಳ ಭವಿಷ್ಯ ನಿನ್ ಕೈಯಲ್ಲೇ ಇದೆ. ಹೋಗ್ಬಾ, ಮತ್ತೆ ನೋಡೋಣ. ಸೀತಮ್ಮ ಹೇಳಿದ ಮಾತುಗಳು ರಾಧಾಗೆ ಸರಿ ಅನಿಸಿತು. ಅವಳಿಗೆ ಮದುವೆ ಮಾಡುವುದೇ ಒಳ್ಳೆಯ ನಿರ್ಧಾರ ಅಂದುಕೊಂಡಳು. ಆ ದಿನ ಕಾವ್ಯ ಕಾಲೇಜಿನಿಂದ ಮನೆಗೆ ಬಂದು ರಾಧಾ ಕಾವ್ಯ ಹತ್ತಿರ ಮದುವೆಯ ವಿಚಾರದ ಬಗ್ಗೆ ಮಾತನಾಡಿದಳು. ಇವತ್ತು ಕಾಲೇಜಿನಲ್ಲಿ ನಮಗೆ ಮುಂದಿನ ತಿಂಗಳ ಪರೀಕ್ಷೆಯ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕು ಅನ್ಕೊಂಡಿದ್ದೀನಿ ಅಮ್ಮ. ನಾನು ಇವತ್ತು ಬೇಗ ತಿಂದು ಓದಕ್ ಶುರು ಮಾಡ್ತೀನಿ ಅಮ್ಮ. ಅದಲ್ಲದೆ ನನಗೆ ಇವತ್ತು ಓದೋದು ತುಂಬಾ ಇದೆ ಅಮ್ಮ. ನಾನಿವತ್ ರಾತ್ರಿ ಎಲ್ಲ ಓದ್ಬೇಕು ಅಮ್ಮ. ಆವಾಗ್ಲೇ ಮುಂದಿನ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಗಳಿಸ್ಬೋದು. ಅಮ್ಮ, ನಾನ್ ಮಾತಾಡ್ತಿದ್ದೀನಿ, ನೀವು ಸುಮ್ನೆ ಇದ್ದೀರಾ? ಏನಾಯ್ತು ಅಮ್ಮ, ಹೇಳಿ. ನೋಡು ಕಾವ್ಯ, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗಂಗಿಲ್ಲ. ಮನೆಯಲ್ಲೇ ಇದ್ದು ಮನೆ ಕೆಲಸ ಎಲ್ಲ ಕಲಿಬೇಕಾಗುತ್ತೆ. ಅಮ್ಮ ಅಮ್ಮ ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಕಾಲೇಜ್ ಬಿಡ್ಬೇಕು? ನನಗೆ ನನ್ ಕನಸಿದೆ. ನಾನ್ ಓದ್ಕೋಬೇಕು. ನಾನ್ ಈ ಹಳ್ಳಿಯ ಅಧಿಕಾರಿ ಆಗ್ಬೇಕು. ಹೀಗಿರುವಾಗ ನೀವ್ ಯಾಕೆ ಈ ರೀತಿ ಬದಲಾವಣೆ ಆಗಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ನೀವು ನನಗೆ ಬೆಂಬಲ ನೀಡ್ತೀರಾ ಅಂತ ಖುಷಿ ಆಗಿದ್ದೆ, ಆದ್ರೆ ಇವಾಗ ನನ್ಗೇನು ಅರ್ಥ ಆಗ್ತಿಲ್ಲ. ಹೇಳಿ ಯಾಕೆ? ನೋಡು ಮಗಳೇ, ಇವತ್ತು ನಾನು ಮಾರುಕಟ್ಟೆಯಲ್ಲಿ ಸೀತಮ್ಮನನ್ನು ನೋಡ್ದೆ. ಅವಳ ಮಗಳು ಸುಮನಾಗೆ ಪೇಟೆಯ ದೊಡ್ಡ ಶ್ರೀಮಂತನ ಮನೆತನದಿಂದ ಸಂಬಂಧ ಬಂದಿದೆ ಅಂತೆ. ₹1 ಕೂಡ ಖರ್ಚಿಲ್ಲ ಕಣೆ. ಅವಳನ್ನ ಮಹಾರಾಣಿ ತರ ಕರ್ಕೊಂಡು ಹೋಗ್ತಾರಂತೆ. ಆದ್ದರಿಂದ ಅದೇ ತರ ನಿನಗೂ ನಾನು ಒಂದು ಒಳ್ಳೆಯ ಸಂಬಂಧ ನೋಡ್ತೀನಿ. ಅದು ಶ್ರೀಮಂತ ಸಂಬಂಧ. ಅವರೇ ನಿನಗೆ ಎಲ್ಲ ನೋಡ್ಕೊಂತಾರೆ. ಅದಲ್ಲದೆ ಇದು ಪೇಟೆ ಅಲ್ಲ, ಹಳ್ಳಿ. ಈ ಹಳ್ಳಿಯ 4 ಜನರು ನಮ್ಮ ಬಗ್ಗೆ ಏನ್ ಮಾತಾಡ್ಕೊಂತಾರೆ? ಇನ್ನು ರಾಧಾ ಕಾವ್ಯಗೆ ಮದ್ವೆನೇ ಮಾಡಿಲ್ಲ ಅನ್ಕೊಂತಾರೆ. ಅವ್ರ ಮುಂದೆ ನಾನು ತಲೆಬಾಗಿ ನಿಂತ್ಕೋಬೇಕಾ? ಅದನ್ನು ಸಹಿಸ್ಕೊಳಕ್ಕೆ ನನ್ ಕೈಯಲ್ಲಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಮದ್ವೆ ಆಗ್ಲೇಬೇಕು. ಏನು ಮದ್ವೆನಾ? ಅಮ್ಮ, ನೀವ್ ಏನ್ ಹೇಳ್ತಿದ್ದೀರಾ? ಇವಾಗ ನನಗೆ ಮದ್ವೆ ಮಾಡೋ ಅವಶ್ಯಕತೆ ಏನಿದೆ? ನನ್ಗೆ ಮದ್ವೆ ಬೇಡ ಅಮ್ಮ, ನಾನು ಓದ್ಕೋಬೇಕು. ಅದಲ್ಲದೆ ಸೀತಮ್ಮ ಆಂಟಿಯ ಮಾತನ್ನು ನೀವ್ ಯಾಕೆ ಹೇಳ್ತಿದ್ದೀರಾ? ಅವರು ಶ್ರೀಮಂತರು ಅಮ್ಮ. ಅವರು ಯಾರಿಗೆ ಬೇಕಾದ್ರೂ ಮದ್ವೆ ಮಾಡ್ಕೊಡ್ಬೋದು. ಆದ್ರೆ ನಾವ್ ಬಡವರು ಅಮ್ಮ.
ನನ್ನ ಕನಸು ನನಸಾದ್ರೆ ಮಾತ್ರ ನನ್ನ ಜೀವನ ಚೆನ್ನಾಗಿರೋದು. ಅದಕ್ಕೆ ಮದ್ವೆ ಪರಿಹಾರ ಅಲ್ಲ ಅಮ್ಮ. ನೀವ್ ಹೇಳೋ ಹಾಗೆ 4 ಜನರಕ್ಕೋಸ್ಕರ ನನ್ನ ಕನಸನ್ನು ನಾನು ಬಿಡ್ಬೇಕಾ? ನೋಡು ಮಗಳೇ, ನಿನ್ನ ಕನಸಿಗೆ ನಾನು ಅಡ್ಡಿ ಮಾಡ್ತಿಲ್ಲ. ನೀನು ಓದ್ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ನಿನ್ನ ಗಂಡನ ಹತ್ರ ಕೇಳಿ ಓದ್ಕೋ. ನಾನು ಯಾವುದೇ ರೀತಿಯಲ್ಲಿ ನಿನ್ನ ಕನಸಿಗೆ ಅಡ್ಡಿ ಮಾಡ್ತಿಲ್ಲ. ಮದ್ವೆ ಆದ್ಮೇಲೆ ಆರಾಮವಾಗಿ ಓದ್ಕೋ. ಅದಲ್ಲದೆ ನಾನು ನಿನ್ನ ತಾಯಿ, ನಿನ್ನ ಭವಿಷ್ಯದ ಬಗ್ಗೆ ನನಗೂ ಕಾಳಜಿ ಇದೆ. ಸೀತಮ್ಮನ ಮಗಳ ತರ ನೀನು ಸುಖವಾಗಿ ಇರ್ಬೇಕು ಅಂದ್ರೆ ಮದ್ವೆನೇ ದಾರಿ. ರಾಧಾ, ಏನೇ ಇದು? ಸುಮ್ನೆ ಯಾಕೆ ಸೀತಮ್ಮನ್ ಮಗಳ ಜೊತೆ ನಮ್ಮ ಕಾವ್ಯನ ಹೋಲಿಸ್ತಾ ಇದೀಯಾ? ಅವಳ ಜೀವನವೇ ಬೇರೆ, ನಮ್ಮ ಮಗಳ ಜೀವನವೇ ಬೇರೆ. ಕಾವ್ಯನಿಗೆ ಓದಿನಲ್ಲಿ ಆಸಕ್ತಿ ಇದೆ. ಅವಳ ಕನಸುಗಳಿಗೆ ನಾವು ಆಧಾರವಾಗಬೇಕು. ಅದು ಬಿಟ್ಟು ರೆಕ್ಕೆ ಕತ್ತರಿಸಬಾರದು. ಅವಳನ್ನು ಓದಕ್ಕೆ ಬಿಡು ರಾಧಾ. ನೋಡಿ ಅತ್ತೆ, ನಿಮ್ಮ ಮೇಲೆ ನನಗೆ ದೊಡ್ಡ ಮರ್ಯಾದೆ ಇದೆ. ಆದರೆ ಇದು ನನ್ನ ಮಗಳ ಭವಿಷ್ಯ. ಇದರಲ್ಲಿ ಒಂದು ತಾಯಿಯಾಗಿ ನಾನು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬೇಕು. ದಯವಿಟ್ಟು ನನ್ನ ನಿರ್ಧಾರವನ್ನು ಬದಲಾಯಿಸಬೇಡಿ. ನೋಡು ಕಾವ್ಯ, ನಿನಗೆ ನಾನು ಯೋಚನೆ ಮಾಡಲು ಸ್ವಲ್ಪ ಸಮಯ ಕೊಡ್ತೀನಿ. ನನಗೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರವನ್ನು ಹೇಳು. ರಾಧಾವಿನ ನಿರ್ಧಾರ ಕಾವ್ಯಾಳನ್ನು ತುಂಬಾ ನೋಯಿಸಿತು. ಆ ರಾತ್ರಿ ಅವಳು ನಿದ್ದೆ ಮಾಡದೆ ಹೊರಗೆ ಕುಳಿತುಕೊಂಡು ತನಗೆ ತಾನೇ ತುಂಬಾ ಬೇಜಾರಿನಿಂದ ಮಾತನಾಡಿಕೊಂಡಳು. ಅಯ್ಯೋ ದೇವರೇ, ಇದೇನಿದು? ಅಮ್ಮ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ? ಇನ್ನು ಕೆಲವು ತಿಂಗಳು ಅಷ್ಟೇ ಇದೆ. ಅದಲ್ಲದೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದೆಲ್ಲ ಹೋಗುತ್ತೆ. ಅಯ್ಯೋ, ಇವಾಗ ನನ್ಗೆ ಮದ್ವೆ ಬೇಡ ಅಂತ ಅಮ್ಮನಿಗೆ ಹೇಗ್ ಹೇಳಿ? ದೇವರೇ, ನೀನೇ ನನ್ನ ಕಾಪಾಡ್ಬೇಕು. ಕಂದ, ಇನ್ನು ಮಲ್ಗಿಲ್ವಾ? ಯಾಕೆ ಹೀಗೆ ಕತ್ತಲಲ್ಲಿ ಕುಳಿತು ಕಣ್ಣೀರು ಹಾಕ್ತಿದ್ದೀಯಾ? ಅಜ್ಜಿ, ನನ್ ಕನಸುಗಳೆಲ್ಲ ಇಷ್ಟೇನಾ? ಅಮ್ಮನಿಗೆ ನನ್ನ ಕಷ್ಟ ಯಾಕೆ ಅರ್ಥ ಆಗ್ತಿಲ್ಲ? ಆ ಸೀತಮ್ಮ ಆಂಟಿ ಮಾತು ಕೇಳಿ ನನ್ನ ಬದುಕನ್ನೇ ಕತ್ತಲೆ ಮಾಡ್ತಿದ್ದಾರೆ. ನನಗೆ ಮದ್ವೆ ಬೇಡ ಅಜ್ಜಿ, ನನಗೆ ಓದ್ಬೇಕು. ನಾನು ಒಬ್ಬ ಆಫೀಸರ್ ಆಗಿ ಅಮ್ಮನ ಕಷ್ಟ ತೀರಿಸಬೇಕು ಅನ್ಕೊಂಡಿದ್ದೆ. ಈಗ ಎಲ್ಲ ಮುಗಿದು ಹೋಯ್ತು ಅನ್ಸುತ್ತೆ. ಅಮ್ಮನಿಗೆ ನಾನು ಇಷ್ಟ ಇಲ್ಲ ಅಜ್ಜಿ. ಯಾಕೆ ಅವ್ರು ಹೀಗೆ ಮಾಡ್ತಿದ್ದಾರೆ? ನನಗೆ ಕನಸು ಇದೆ ಅಲ್ವಾ? ಯಾಕೆ ಅವ್ರು ಅದನ್ನ ಅರ್ಥ ಮಾಡ್ಕೊಂತಿಲ್ಲ ಅಜ್ಜಿ? ಅಲ್ಬೇಡ ಕಂದ, ಅಮ್ಮನಿಗೆ ನಿನ್ ಮೇಲೆ ಇಷ್ಟ ಇಲ್ಲ ಅಂತಲ್ಲ, ಅವಳಿಗೆ ಬಡತನದ ಮೇಲೆ ಭಯ ಇದೆ. ಸೀತಮ್ಮ ತೋರಿಸಿದ ಆ ಬಂಗಾರದ ಲೋಕ ಅವಳ ಕಣ್ಣು ಮಂಜು ಮಾಡಿದೆ. ಆಕೆಗೂ ನಿನ್ನ ಭವಿಷ್ಯದ ಚಿಂತೆ ಇದೆ. ಆದ್ರೆ ಅವಳು ಆರಿಸಿಕೊಂಡ ದಾರಿ ತಪ್ಪಾಗಿದೆ ಅಷ್ಟೆ. ನಿನ್ನ ಅಮ್ಮನಿಗೆ ಒಂದು ಮಾತು ಅರ್ಥವಾಗ್ತಿಲ್ಲ ಮಗಳೇ. ಒಬ್ಬ ಹೆಣ್ಣು ಮಗಳು ತನ್ನ ಕಾಲ್ ಮೇಲೆ ತಾನು ನಿಲ್ಲುವುದು ಎಷ್ಟು ಮುಖ್ಯ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಯಾರ ಮೇಲೂ ಅವಲಂಬಿತವಾಗದೆ ಸ್ವತಂತ್ರವಾಗಿ ಬದುಕೋದು ದೊಡ್ಡ ಶಕ್ತಿ. ನೋಡು ಕಂದ, ನಿನ್ನ ಹಾಗೆಯೇ ನಾನು ಚಿಕ್ಕ ವಯಸ್ಸಿನಲ್ಲಿ ಓದ್ಬೇಕು, ಅಕ್ಷರ ಕಲಿಯಬೇಕು, ಮಕ್ಕಳಿಗೆ ಪಾಠ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಕಾಲದಲ್ಲಿ ನಮಗೆ ವಿದ್ಯಾಭ್ಯಾಸ ಸಿಗಲಿಲ್ಲ. ಹೆಣ್ಣು ಹೊರಗೆ ಹೋಗ್ಬಾರದು ಅನ್ನೋ ಕಟ್ಟುಪಾಡುಗಳ ನಡುವೆ ನನ್ನ ಕನಸುಗಳು ಮಣ್ಣಾದವು. ಹೋ, ಹಾಗಾದ್ರೆ ನಿಮ್ಗೂ ಓದ್ಬೇಕು ಅಂತ ಆಸೆ ಇತ್ತ ಅಜ್ಜಿ? ಹೌದು ಕಂದ, ನನಗೂ ನಿನ್ನಂತೆಯೇ ಓದ್ಬೇಕು, ಒಳ್ಳೆಯ ಶಾಲೆಯಲ್ಲಿ ಪಾಠ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆದರೆ ನನ್ನ ತಂದೆ ತಾಯಿ ಸಮಾಜದ 4 ಜನರು ಏನು ಅನ್ಕೊಂತಾರೋ ಅನ್ನೋ ಭಯಕ್ಕೆ ನನ್ನನ್ನು ಮದ್ವೆ ಮಾಡ್ಬಿಟ್ರು. ಆ 4 ಜನ ಆಡಿಕೊಳ್ಳುವ ಮಾತಿಗೆ ಹೆದರಿ ಅವರು ಬದುಕಿದರು. ಆದರೆ ಆ 4 ಜನ ಯಾರು ಅಂತ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ನಾವು ಮಾಡೋ ತಪ್ಪು ಅದೇ. ಸಮಾಜಕ್ಕೋಸ್ಕರ ಬದುಕ್ತೀವಿ, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೀವಿ. ಜನ 100 ಮಾತು ಹೇಳ್ತಾರೆ. ಅವರ ಜೀವನ ಬೇರೆ, ನಮ್ಮ ಜೀವನ ಬೇರೆ. ಅವರು ಅನೇಕ ರೀತಿ ಮಾತನಾಡಬಹುದು, ಮರುಕ್ಷಣವೇ ಮರೆತು ಅವರ ಜೀವನವನ್ನು ನೋಡಿಕೊಳ್ಳುತ್ತಾರೆ. ಆದ್ರೆ ನಾವು ನಮಗೆ ಇಷ್ಟ ಬಂದಿದ್ದನ್ನು ಮಾಡದಿದ್ದರೆ ಆ ನೋವು ಜೀವನ ಪೂರ್ತಿ ಕಾಡುತ್ತೆ. ಆ ಕಷ್ಟದ ಸಮಯದಲ್ಲಿ ಸಮಾಜ ನಮ್ಮ ಜೊತೆಗೆ ಬರಲ್ಲ. ನೀನ್ ಏನ್ ಮಾಡಿದ್ರು ಸಮಾಜ ಮಾತಾಡತ್ತೆ. ಅದಕ್ಕೆ ನೀನು ಸ್ವಲ್ಪವೂ ಚಿಂತಿಸಬೇಡ. ಈ ಅಜ್ಜಿ ನಿನ್ನ ಜೊತೆಗಿದ್ದೀನಿ. ಅಮ್ಮನ ಕೋಪದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಅವಳಿಗೆ ಕಾಲವೇ ಉತ್ತರ ಕೊಡುತ್ತೆ. ನೀನು ನಿನ್ನ ಓದಿನ ಕಡೆ ಮಾತ್ರ ಗಮನ ಕೊಡು.
ಸಮಾಜದಲ್ಲಿರುವ ಜನರು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಿದರೆ ನಮ್ಮವರು ಅಂತಾರೆ. ಅದೇ ನಮಗೆ ಏನಾದರೂ ಸಮಸ್ಯೆ ಬಂದರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ. ನಮಗೆ ಹಾಗೆ ಆಗ್ಬೇಕು ಅನ್ಕೊಳ್ತಾರೆ. ಆದ್ದರಿಂದ ನಿನ್ನ ತಾಯಿ ಜನರು ತಲೆ ಕೆಡಿಸ್ಕೊಳ್ತಾರೆ ಅಂತ ನೀನು ತಲೆ ಕೆಡಿಸಿಕೋಬೇಡ. ನನ್ನ ಕನಸುಗಳು ಮಣ್ಣಾದವು. ಅದರ ಕಷ್ಟ ಏನು ಅಂತ ನನಗೆ ಗೊತ್ತು. ನನ್ನ ಮೊಮ್ಮಗಳ ಕನಸು ಹಾಳು ಮಾಡಲು ನಾನು ಬಿಡಲ್ಲ. ಅಜ್ಜಿ, ನಿಮಗೂ ಇಷ್ಟೊಂದು ಕನಸುಗಳಿತ್ತಂತ ನನಗೆ ಗೊತ್ತೇ ಇರಲಿಲ್ಲ. ನೀವು ಹೇಳಿದ ಮಾತುಗಳು ನನ್ನಲ್ಲಿ ಕಳೆದು ಹೋದ ಆತ್ಮವಿಶ್ವಾಸವನ್ನು ಮತ್ತೆ ತಂದಿದೆ. ಆದರೆ ಈಗ ಅಮ್ಮನಿಗೆ ನಾನು ಏನ್ ಹೇಳಲಿ? ಅವರು ಮದುವೆ ಅಂತ ಹೇಳ್ತಿದ್ದಾರೆ. ನಾನು ಅವರಿಗೆ ಏನ್ ಉತ್ತರ ನೀಡ್ಲಿ? ಚಿಂತೆ ಮಾಡ್ಬೇಡ ಕಂದ. ಈಗಲೇ ಅಮ್ಮನ ಎದುರು ಜಗಳಕ್ಕೆ ಹೋಗ್ಬೇಡ. ಮೆಲ್ಲಗೆ ಅವಳ ಹತ್ತಿರ ಹೋಗಿ ಹೇಳು, ನನ್ನ ಡಿಗ್ರಿ ಮುಗಿಯೋಕೆ ಇನ್ನು ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಈ 2 ತಿಂಗಳು ನನ್ನನ್ನು ಓದಕ್ಕೆ ಬಿಡು. ಕಾಲೇಜು ಮುಗಿದ ಮೇಲೆ ನೀನು ಹೇಳಿದ ಹಾಗೆಯೇ ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ಕೊಡು. ಅಲ್ಲಿಯವರೆಗೂ ನೀನು ಓದಕ್ಕೆ ಸಮಯ ಸಿಗುತ್ತದೆ. ಸರಿ ಅಜ್ಜಿ, ನೀವು ಹೇಳಿದ ಹಾಗೆಯೇ ನಾನು ಅಮ್ಮನ ಹತ್ರ ಹೇಳ್ತೀನಿ. ನಿಮಗೆ ತುಂಬಾ ಧನ್ಯವಾದಗಳು ಅಜ್ಜಿ. ಸರಿ, ಇವಾಗ ಹೋಗಿ ಮಲ್ಕೋ. ಯಾವುದೇ ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಪಾರ್ವತಮ್ಮ ನೀಡಿದ ಮಾತುಗಳು ಕಾವ್ಯಾಳಿಗೆ ಹೊಸ ಭರವಸೆ ನೀಡಿತು. ಮುಂದಿನ ದಿನ ಬೆಳಿಗ್ಗೆ, ಏನ್ ಕಾವ್ಯ, ರಾತ್ರಿಯೆಲ್ಲ ಯೋಚನೆ ಮಾಡಿದ್ಯಾ ಅನ್ಕೊಂಡಿದೀನಿ. ನಿನ್ನ ನಿರ್ಧಾರ ಏನು? ಇವತ್ತಿನಿಂದ ಕಾಲೇಜ್ಗೆ ಹೋಗಲ್ಲ ತಾನೆ? ಸೀತಮ್ಮನಿಗೆ ಒಂದ್ ಮಾತ್ ಹೇಳ್ಬಿಟ್ರೆ ಅವಳೇ ಒಳ್ಳೆಯ ಸಂಬಂಧ ಹುಡುಕ್ತೀನಿ ಅಂದಿದ್ದಾಳೆ. ಅಮ್ಮ, ನಿನ್ನ ಮಾತಿಗೆ ನಾನು ಯಾವತ್ತೂ ಎದುರು ಬಿದ್ದಿಲ್ಲ. ಆದರೆ ನನ್ನ ಹತ್ರ ಸಣ್ಣ ವಿನಂತಿ ಇದೆ. ನನ್ನ ಡಿಗ್ರಿ ಮುಗಿಯೋಕೆ ಇನ್ನು ಕೇವಲ 2 ತಿಂಗಳು ಬಾಕಿ ಇದೆ ಅಮ್ಮ. ಅಲ್ಲಿಯವರೆಗೂ ನನಗೆ ಸ್ವಲ್ಪ ಸಮಯ ಕೊಡು. ಅದಾದ ನಂತರ ನೀನು ಹೇಳಿದ ಹಾಗೆಯೇ ಒಳ್ಳೆಯ ಸಂಬಂಧವನ್ನು ನೋಡಿ ನೀನು ನನಗೆ ಮದುವೆ ಮಾಡುವಮ್ಮ. ಅಯ್ಯೋ ಕಾವ್ಯ, ನಿನಗೆ ಸಮಯ ಕೊಟ್ರು ಸಹ ಮತ್ತೆ ಇದನ್ನೇ ಮಾತಾಡ್ತಿದ್ಯಾ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಹೇಳೋದು? ನಾನು ಇದಕ್ಕೆ ಯಾವುದೇ ರೀತಿ ಒಪ್ಪಲ್ಲ ಅಷ್ಟೇ. ನೋಡಮ್ಮ, ಈ 2 ತಿಂಗಳು ನಾನು ಪ್ರಾಣನ ಪಣಕ್ಕಿಟ್ಟು ಓದ್ತೀನಿ. ಒಂದ್ ವೇಳೆ ಪರೀಕ್ಷೆಯಲ್ಲಿ ನಾನು ಅಂದುಕೊಂಡಷ್ಟು ಒಳ್ಳೆಯ ಅಂಕಗಳು ಬರದಿದ್ದರೆ ನೀನು ಹೇಳಿದ ಹಾಗೆಯೇ ಮದ್ವೆ ಮಾಡ್ಕೋತೀನಿ. ಆಮೇಲೆ ನಾನು ಓದಿನ ಬಗ್ಗೆ ಒಂದು ಮಾತು ಕೂಡ ಹೇಳಲ್ಲ. ಆದ್ರೆ ಈ 2 ತಿಂಗಳು ಮಾತ್ರ ನನ್ನ ಕನಸಿಗೆ ಯಾವುದೇ ಅಡ್ಡಿ ಮಾಡಬೇಡಮ್ಮ, ಪ್ಲೀಸ್ ಅಮ್ಮ. ಸರಿ ಕಾವ್ಯ, ಆಯ್ತು. ನೀನು ಹೇಳಿದಾಗೆ ಇನ್ನು 2 ತಿಂಗಳು ಇರೋದ್ರಿಂದ ನಾನಿವಾಗ ನಿನ್ನ ಬಿಡ್ತೀನಿ. ಆದ್ರೆ 2 ತಿಂಗಳು ಆದ್ಮೇಲೆ ನೀನು ನನ್ನ ಮಾತನ್ನು ಖಂಡಿತವಾಗಿಯೂ ಕೇಳ್ಬೇಕು. ಅಮ್ಮ, ಧನ್ಯವಾದಗಳು ಅಮ್ಮ. ನಾನು ನಿನ್ನ ನಂಬಿಕೆಯನ್ನು ಯಾವತ್ತೂ ಹಾಳು ಮಾಡಲ್ಲ. ನಾನು ಖಂಡಿತ ಸಾಧಿಸಿ ತೋರಿಸ್ತೀನಿ ನೋಡಮ್ಮ. ಕೆಲವು ದಿನಗಳ ನಂತರ ಸೀತಮ್ಮಳ ಮಗಳು ಸುಮನ ಒಂದು ಸೀರೆ ಅಂಗಡಿಗೆ ಹೋಗಿದ್ದಳು. ಅಲ್ಲಿ ಅವಳ ಕಣ್ಣಿಗೆ ಒಂದು ಸುಂದರವಾದ ರೇಷ್ಮೆ ಸೀರೆ ಕಾಣಿಸಿತು. ಮೃದುವಾದ ಬಣ್ಣ, ಹೊಳೆಯುವ ಜರಿ. ಇದನ್ನು ನೋಡುತ್ತಿದ್ದಂತೆಯೇ ಅವಳ ಮನಸ್ಸು ಅದಕ್ಕೆ ಸೆಳೆಯಿತು. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಸೀರೆ ನೋಡೋಕೆ. ಇದನ್ನ ನಾನು ಖಂಡಿತ ಖರೀದಿ ಮಾಡ್ತೀನಿ. ಈ ಸೀರೆಯನ್ನು ಹಾಕೊಂಡ್ರೆ ನನ್ ರಾಣಿ ತರ ಇರ್ತೀನಿ. ಇವತ್ತೇ ಹೋಗ್ಬಿಟ್ಟು ನನ್ ಗಂಡನ ಹತ್ರ ಈ ಸೀರೆ ಬೇಕು ಅಂತ ಕೇಳ್ತೀನಿ. ಅವರು ಖಂಡಿತ ನನಗೆ ಕೊಡಿಸ್ತಾರೆ. ಅದಲ್ಲದೆ ನಾಳೆ ನನ್ನ ಗೆಳತಿಯ ಮದ್ವೆ ಬೇರೆ ಇದೆ. ಇದನ್ನ ಹಾಕೊಂಡ್ರೆ ಅವಳೇ ಮದ್ವೆ ಹುಡುಗಿನಾ, ನಾನ್ ಮದ್ವೆ ಹುಡುಗಿನಾ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ರೀ, ನಾನು ಇವತ್ತು ಒಂದ್ ಸೀರೆ ನೋಡ್ದೆ ರೀ. ಅದ್ ನೋಡಕ್ ತುಂಬಾ ಚೆನ್ನಾಗಿತ್ತು ರೀ. ರೇಷ್ಮೆ ಸೀರೆ, ಅದು ಬೆಳೆ ಬಂದು 5,000 ಅಂತೆ. ನಾಳೆ ನನ್ ಗೆಳತಿ ಮದ್ವೆ ಇದೆ. ಅದನ್ನು ಹಾಕೊಂಡು ಹೋದ್ರೆ ನಾನು ತುಂಬಾ ಚೆನ್ನಾಗಿ ಕಾಣ್ತೀನಿ. ನೀವು ಅದನ್ನ ನನಗೆ ಕೊಡಿಸ್ತೀರಾ? ಏನು 5,000 ಸೀರೆ ಬೇಕಾ ನಿನ್ಗೆ? ಏನ್ ಅನ್ಕೊಂಡಿದ್ಯಾ ಸುಮನಾ? ದುಡ್ಡೇನ್ ಮರದಲ್ಲಿ ಬೆಳಿತಿದ್ಯಾ? ನಾನು ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ದುಡಿತಾ ಇದ್ರೆ ನಿನಗೆ ಸೀರೆ ಅಷ್ಟು ಸುಲಭವಾಗಿ ಬೇಕಾ? ಅಲ್ಲ, ನೀನ್ ಯಾವ ಧೈರ್ಯದಲ್ಲಿ ಕೇಳ್ತಿದೀಯಾ? ನಿನಗೆ ಒಂದ್ ಅಕ್ಷರ ಓದಕ್ ಬರುತ್ತಾ? ಏನು ಗೊತ್ತಿಲ್ಲ. ಸುಮ್ನೆ ತಿನ್ನೋದು, ಮಲ್ಕೊಳ್ಳೋದು. ಇದು ಬಿಟ್ಟು ನೀನ್ ಏನು ಮಾಡೋದಿಲ್ಲ. ಹೊರಗಡೆ ಹೋಗಿ 1 ರೂಪಾಯಿ ಸಂಪಾದನೆ ಮಾಡ್ ನೋಡು. ಅವಾಗ ನಿನ್ಗೆ ಕಷ್ಟ ಗೊತ್ತಾಗುತ್ತೆ. ದೀಪಕ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಈ ಮನೇಲಿ ಸುಮ್ನೆ ಕುತ್ಕೊಂಡಿಲ್ಲ. ಬೆಳಗ್ಗೆ ಎದ್ದೇಳೋದ್ರಿಂದ ಅಡಿಗೆ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಅತ್ತೆ ಅಮ್ಮವರನ್ನು ನೋಡಿಕೊಂಡು ಮನೆಯಲ್ಲಿರೋ ಪ್ರತಿ ಕೆಲಸವನ್ನು ನೋಡ್ಕೊಳ್ತಾ ಇದ್ದೀನಿ. ಹೌದು ದೀಪಕ್, ನಾನು ಓದಿಲ್ಲ. ಆದ್ರೆ ನಮ್ಮಮ್ಮ ಆಸ್ತಿ, ಅಂತಸ್ತು, ಐಶ್ವರ್ಯ ಕೊಟ್ಟು ಮದ್ವೆ ಮಾಡಿಸಿದ್ದಾರೆ. ಆದ್ರೂ ಸಹ ನೀವು ಇಷ್ಟುವರೆಗೂ ನನ್ನನ್ನು ಗೌರವದಿಂದ ನಡೆಸಿಲ್ಲ. ಪ್ರತಿದಿನ ನಾನು ಓದಿಲ್ಲ, ಯಾವುದೇ ಕೆಲಸ ಮಾಡಲ್ಲ ಅಂತ ಹೇಳಿ ನನಗೆ ತುಂಬಾ ನೋವನ್ನು ಕೊಡ್ತಿದ್ದೀರಾ. ದಯವಿಟ್ಟು ಹೀಗೆ ಮಾಡಬೇಡಿ.
ಈ ಒಂದ್ಸತಿ ನನಗೆ ಆ ಸೀರೆಯನ್ನು ಕೊಡ್ಸಿ ದೀಪಕ್, ಪ್ಲೀಸ್. ಅರೆ ಸಾಕು ನಿಲ್ಲಿಸು ಸುಮನ. ನಿನ್ನ ನಾಟಕ ಅಲ್ಲ, ನಾನು ತುಂಬಾನೇ ನೋಡ್ಬಿಟ್ಟಿದ್ದೀನಿ. ನಿನಗೆ ನಾನು ಮತ್ತೆ ಹೇಳ್ತಿದ್ದೀನಿ, ಇರೋ ಸೀರೆ ಹಾಕೊಂಡ್ ಹೋಗೋಗಿಂದ್ರೆ ಹೋಗು, ಇಲ್ಲ ಅಂದ್ರೆ ನಿನ್ ಮದ್ವೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಸುಮ್ನೆ ಬೆಳಗ್ಗೆ ಬೆಳಗ್ಗೆ ನನಗೆ ಟೆನ್ಷನ್ ಮಾಡ್ಬೇಡ. ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಹೋಗ್ತೀನಿ. ಅಯ್ಯೋ, ಇದೇನಿದು ದೇವರೇ, ನನ್ನ ಗಂಡನು ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ. ನನಗೆ ಓದಕ್ಕೆ ಬರಲ್ಲ ಅಂತ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ. ಹೌದು, ನನ್ನ ಗಂಡ ಹೇಳೋದ್ರಲ್ಲಿ ತಪ್ಪೇನಿದೆ. ನಾನೇ ಓದಿಲ್ಲ. ನಮ್ಮಮ್ಮ ಮಾತು ನಾನು ಕೇಳಬಾರ್ದಾಗಿತ್ತು. ಮೊದಲು ಓದಬೇಕಾಗಿತ್ತು. ನಾನು ಇವತ್ತು ಓದಿದ್ರೆ ನನಗೆ ಬೇಕಾಗಿದ್ದನ್ನ ನಾನೇ ತಗೋಬೋದಾಗಿತ್ತು. ನಾನು ನನ್ನ ಗಂಡನ ಹತ್ರ ಕೇಳೋ ಅವಶ್ಯಕತೆ ಇರಲಿಲ್ಲ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸರಿ, ಇವಾಗಲೇ ಅಮ್ಮನ ಹತ್ರ ಹೋಗಿ ನಾನು ಈ ವಿಚಾರವನ್ನು ಹೇಳ್ತೀನಿ. ಹೀಗಿರುವಾಗ ಸೀತಮ್ಮನ ಮನೆಗೆ ರಾಧಾ ಮತ್ತು ಪಾರ್ವತಮ್ಮ ಬಂದಿದ್ದರು. ಅವರನ್ನು ನೋಡಿ ಸೀತಮ್ಮ, ಏನೇ ರಾಧಾ, ನಿನ್ ಮಗಳು ಮದ್ವೆಗೆ ಒಪ್ಕೊಂಡಿದ್ದಾಳ? ಏನಂತಿದ್ದಾಳೆ? ಅಯ್ಯೋ, ಏನ್ ಹೇಳೋದ್ ಸೀತಾ, ಕಾವ್ಯ ಇನ್ನು ಮದ್ವೆಗೆ ಒಪ್ಕೊಂತಿಲ್ಲ. ಅಯ್ಯೋ, ಏನೇ ರಾಧಾ ಹಿಂಗೆ ಹೇಳ್ತಿದ್ಯಾ? ಮದ್ವೆ ಮಾಡೋ ವಯಸ್ಸಲ್ಲಿ ಮದ್ವೆ ಮಾಡ್ಬೇಕು. ಏನಮ್ಮ, ನೀವಾದ್ರೂ ಸ್ವಲ್ಪ ಹುಡುಗಿಗೆ ಹೇಳ್ಬೋದಲ್ವಾ? ಸ್ವಲ್ಪ ಬುದ್ಧಿ ಮಾತು ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ನೋಡಿ, ನನ್ ಮಗಳು ಇವತ್ತು ಒಂದ್ ಸಾವುಕಾರ ಮನೆಯಲ್ಲಿ ರಾಣಿ ತರ ಇದ್ದಾಳೆ. ಇನ್ನೇನ್ ಬೇಕಮ್ಮ ಜೀವನಕ್ಕೆ? ಬಂಗಾರ, ಐಶ್ವರ್ಯ, ಆಸ್ತಿ, ಅಂತಸ್ತು ಸಾಕಾಗಲ್ವಮ್ಮ ನನ್ ಮಗಳಿಗೆ? ಹೀಗೆ ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಸುಮನ ಸೀತಮ್ಮನ ಮನೆಗೆ ಬಂದಳು. ಕಂದ, ಏನಾಯ್ತು? ಏನ್ ನೀನು ಒಬ್ಳೆ ಬಂದಿದ್ಯಾ? ಎಲ್ಲಿ ನಿನ್ನ ಗಂಡ? ಅಮ್ಮ, ಇವತ್ತು ನನ್ನ ಗಂಡ ನನ್ನನ್ನು ತುಂಬಾ ಬೈದ್ಬಿಟ್ರು ಅಮ್ಮ. ಏನು ಬೈದ್ರಾ? ಯಾಕೆ ನಿನ್ನ ಬೈದ್ರು? ನಿನಗೆ ನಾನು ಆಸ್ತಿ, ಅಂತಸ್ತು ಎಲ್ಲ ಕೊಟ್ಟು ಮದ್ವೆ ಮಾಡಿದ್ದೀನಿ. ಏನ್ ಕೊರತೆ ಇದೆ? ಯಾಕೆ ಬೈದ್ರು ಹೇಳೆ? ಅಮ್ಮ, ಆಸ್ತಿ, ಅಂತಸ್ತು, ಐಶ್ವರ್ಯ ಇದೆಲ್ಲ ಕೊಟ್ಟು ನನಗೆ ನೀನು ಮದ್ವೆ ಮಾಡ್ದೆ. ಆದ್ರೆ ನನಗೆ ನೀನು ವಿದ್ಯೆ ಕೊಟ್ಟಿಲ್ಲ ಅಮ್ಮ. ನಾನು ಅವ್ರ ಹತ್ರ ಹೋಗಿ ಒಂದು ಸೀರೆ ಕೇಳ್ದೆ ಅಮ್ಮ. ಆದ್ರೆ ಅವರು ನನಗೆ ಓದಕ್ಕೆ ಬರಲ್ಲ, ನನ್ನ ಹತ್ರ ವಿದ್ಯೆ ಇಲ್ಲ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಮ್ಮ. ನನಗೆ ಒಂದ್ ಅಕ್ಷರ ಕೂಡ ಓದಕ್ಕೆ ಬರಲ್ಲ ಅಂತೆ. ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಅಮ್ಮ. ಅದಲ್ಲದೆ ಆ ಮನೆಯಲ್ಲಿ ಒಂದು ಕೆಲಸದವಳ ತರ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ದೀನಿ ಅಮ್ಮ. ಆದ್ರೂ ಅವರು ನಾನು ಸುಮ್ನೆ ಇದ್ದೀನಿ ಅಂತ ಹೇಳಿ ದಿನ ದಿನ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಮ್ಮ. ಇದಕ್ಕೆಲ್ಲ ಕಾರಣ ಏನಮ್ಮ? ನೀನು ನನಗೆ ಯಾಕಮ್ಮ ವಿದ್ಯೆ ಕೊಟ್ಟಿಲ್ಲ? ಏನೋ ಇಷ್ಟು ನೋವು ಕೊಡ್ತಿದಾರ? ನಾನು ಅವ್ರಿಗೆ ಆಸ್ತಿ, ಐಶ್ವರ್ಯ ಎಲ್ಲ ಕೊಟ್ಟು ಮದ್ವೆ ಮಾಡ್ಸಿದೀನಿ ಕಣೆ. ಅವ್ರು ಹೇಗ್ ನಿನ್ಗೆ ಹೀಗ್ ಮಾಡಕ್ ಸಾಧ್ಯ? ಅವ್ರನ್ನ ಇವಾಗ್ಲೇ ಕೇಳ್ತೀನಿ. ನಿಲ್ಲು ಸೀತಮ್ಮ, ನನ್ನ ಮಾತು ಸ್ವಲ್ಪ ಕೇಳು. ನೋಡು, ನಿನ್ನ ಮಗಳಿಗೆ ಚುಚ್ಚಿ ಮಾತಾಡಿರೋದು ಅವಳ ಗಂಡ ತಪ್ಪೇನೂ ಇಲ್ಲ. ಏಕೆಂದರೆ ಹೆಣ್ಣು ಮಗಳಾಗಿ ನೀನು ಅವಳಿಗೆ ಆಸ್ತಿ, ಬಂಗಾರ ಎಲ್ಲ ಕೊಟ್ಟು ಕಳ್ಸಿದ್ಯಾ. ಆದ್ರೆ ನೀನು ವಿದ್ಯೆ ಕೊಟ್ಟಿಲ್ಲ. ಆಸ್ತಿ, ಬಂಗಾರ ಎಲ್ಲರೂ ತಗೋಬಹುದು, ಆದ್ರೆ ವಿದ್ಯೆ ಅನ್ನೋದು ಪ್ರತಿಯೊಬ್ಬ ಮಗಳಿಗೂ ತುಂಬಾನೇ ಮುಖ್ಯ. ನೋಡು, ನೀನು ಅವಳಿಗೆ ಆಸ್ತಿ ಕೊಟ್ಟಿದ್ಯಾ, ಅದ್ರಲ್ಲಿ ತಪ್ಪೇನು ಇಲ್ಲ. ಆದ್ರೆ ವಿದ್ಯೆ ಕೊಟ್ಟಿದ್ರೆ ಅವಳಿಗೆ ಬೇಕಾದದ್ದನ್ನು ಅವಳೇ ತಗೊಂಡಿರ್ಬೋದಾಗಿತ್ತು. ಅವಳ ಗಂಡನ ಬಳಿ ಹೋಗುವ ಅವಶ್ಯಕತೆ ಇರ್ಲಿಲ್ಲ. ಪ್ರತಿಯೊಂದು ಹೆಣ್ಣು ಮಗಳಿಗೂ ತನ್ನತ್ರ ಇರೋ ಹಣ, ವಿದ್ಯೆ ವ್ಯರ್ಥ ಅಲ್ಲ. ಅದು ತಾನು ಯಾರ ಮೇಲೇನೂ ಅವಲಂಬಿತವಾಗದೆ ಬದುಕಲು ಗೌರವವನ್ನು ನೀಡುತ್ತದೆ. ಅಯ್ಯೋ ಅಮ್ಮ, ಇವಾಗ ನೀವ್ ಹೇಳ್ತಿರೋದ್ ನನಗೆ ಅರ್ಥ ಆಯ್ತು ಅಮ್ಮ. ನನ್ ಮಗಳಿಗೆ ನಾನ್ ವಿದ್ಯೆ ಕೊಟ್ಟಿದ್ರೆ ಇವತ್ತು ಈ ರೀತಿ ಅವಳು ನನ್ನ ಹತ್ರ ಬಂದ್ ಅಳ್ಬೇಕಾಗಿರ್ಲಿಲ್ಲ. ನಾನು ಶ್ರೀಮಂತನ ಮನೆಗೆ ಕೊಟ್ರೆ ಸುಖವಾಗಿ ಇರ್ತಾಳೆ ಅನ್ಕೊಂಡಿದ್ದೆ. ಆದರೆ ಅವಳು ಗೌರವವಾಗಿರ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ತಪ್ಪಾಯ್ತು ಅಮ್ಮ. ಹೇಳಿ ಅಮ್ಮ, ಇವಾಗ ನಾನು ಏನ್ ಮಾಡ್ಲಿ ಅಮ್ಮ? ಚಿಂತೆ ಮಾಡ್ಬೇಡ ಸೀತಮ್ಮ, ಇವಾಗ್ಲೂ ಏನು ಕಮ್ಮಿ ಇಲ್ಲ. ಓದುವುದಕ್ಕೆ ಯಾವುದೇ ವಯಸ್ಸಿಲ್ಲ ಅಮ್ಮ. ಯಾವಾಗ ಬೇಕಾದ್ರೂ ಓದ್ಬೋದು. ಆದ್ರೆ ನೀನು ನಿನ್ನ ಅಳಿಯನ ಹತ್ರ ಹೋಗಿ ಹೇಳಿ ಮಾತಾಡು. ನಿನ್ನ ಮಗಳಿಗೆ ವಿದ್ಯೆ ಮುಖ್ಯ ಅನ್ನೋದನ್ನ ಅವರಿಗೆ ಹೇಳು. ಅವರು ಖಂಡಿತ ಇದಕ್ಕೆ ಒಪ್ಕೋತಾರೆ. ಆದ್ರೆ ವಿದ್ಯೆ ಇಲ್ಲದೆ ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳು ಹೀಗೆ ಕಷ್ಟ ಪಡಬಾರದು. ಹೌದಮ್ಮ, ನೀವ್ ಹೇಳ್ತಿರೋದು ತುಂಬಾನೇ ಹೌದಮ್ಮ, ನೀವ್ ಹೇಳಿರೋ ಮಾತು ಸತ್ಯಾನೇ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡಿ ರಾಧಾ.
ನನ್ನನ್ನು ಕ್ಷಮಿಸಿಬಿಡು ಕಣೆ. ನಾನ್ ಮಾಡಿರೋದು ದೊಡ್ಡ ತಪ್ಪಾಯ್ತು. ಆಸ್ತಿ ಐಶ್ವರ್ಯ ಇದೇ ಮುಖ್ಯ ಅನ್ಕೊಂಡಿದ್ದೆ. ಆದ್ರೆ ಒಬ್ಬ ಹೆಣ್ಣು ಮಗಳಿಗೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದನ್ನ ಇವಾಗ ನಾನು ಅರ್ಥ ಮಾಡ್ಕೊಂಡೆ. ನೀನು ದಯವಿಟ್ಟು ಕಾವ್ಯನ ಓದೋದ್ರಿಂದ ನಿಲ್ಲಿಸ್ಬೇಡ ಕಣೆ. ಅವಳು ಚೆನ್ನಾಗಿ ಓದಿ ಅವಳ ಕನಸ್ನ ಅವಳು ನನಸ್ ಮಾಡ್ಕೊಳ್ಳಿ. ನೋಡ್ದ ರಾಧ, ಈಗ ನಿನಗ ಅರ್ಥ ಆಯ್ತಾ ವಿದ್ಯೆ ಎಷ್ಟು ಮುಖ್ಯ ಅಂತ? ಹೀಗೆ ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕಾವ್ಯ ಅಲ್ಲಿಗೆ ಬಂದಳು. ಅಮ್ಮ, ಇಲ್ಲಿ ಏನ್ ಮಾಡ್ತಿದ್ದೀರಾ ಅಮ್ಮ? ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ಸುಮನ ಯಾಕೆ ಇಲ್ಲಿ ಬಂದಿದ್ದಾಳೆ? ಅಯ್ಯೋ ಕಂದ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಕಂದ. ಇವತ್ತು ವಿದ್ಯೆ ಎಷ್ಟು ಮುಖ್ಯ ಅಂತ ನನಗೆ ಅರ್ಥವಾಯ್ತು. ಈಗ ಸೀತಮ್ಮನ ಮಗಳು ಸುಮನ ಇಲ್ಲಿಗೆ ಬಂದು ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾಳೆ. ವಿದ್ಯೆ ಇಲ್ಲದೆ ಅವಳು ಒಂದು ಸೀರೆ ಕೂಡ ಖರೀದಿ ಮಾಡಕ್ಕೆ ಆಗ್ತಿಲ್ಲ ಅಂತೆ ಕಂದ. ಇದರಿಂದ ನನಗೆ ವಿದ್ಯೆ ಎಷ್ಟು ಮುಖ್ಯ ಅಂತ ಅರ್ಥವಾಯ್ತು. ಒಬ್ಬ ಹೆಣ್ಣು ಮಗಳಿಗೆ ಅವಳ ಕೈಯಲ್ಲಿ ಹಣ ಇರೋದು ಎಷ್ಟು ಮುಖ್ಯ ಅನ್ನೋದು ಅರ್ಥವಾಯ್ತು. ನಾನು ನಿನ್ನ ಕನಸಿಗೆ ಇನ್ನು ಮುಂದೆ ಅಡ್ಡಿ ಮಾಡಲ್ಲ ಕಂದ. ನಿನಗೆ ಎಷ್ಟು ಬೇಕಾದ್ರೂ ಓದು. ನಿನಗೆ ನಾನು ಖಂಡಿತ ಬೆಂಬಲವಾಗಿ ನಿಲ್ತೀನಿ. ಹೌದು ಕಾವ್ಯ, ನನ್ನನ್ನು ಕ್ಷಮಿಸಿ ಬಿಡು ಕಣೆ. ನನಗೆ ಇಷ್ಟು ಗೊತ್ತಿರ್ಲಿಲ್ಲ ಕಣೆ. ಆಸ್ತಿ ಐಶ್ವರ್ಯ ಇದೇ ಮುಖ್ಯ ಅನ್ಕೊಂಡು ಇವತ್ತು ನನ್ನ ಮಗಳು ನನ್ನ ಹತ್ರ ಬಂದು ಅಳೋವಾಗ್ಲೇ ನನಗೆ ಗೊತ್ತಾಗ್ತಿದೆ. ದಯವಿಟ್ಟು ಕ್ಷಮಿಸಿ ಬಿಡು ಮಗಳೇ. ಅಯ್ಯೋ ಆಂಟಿ, ಅಮ್ಮ, ನೀವು ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವು ವಿದ್ಯೆಯ ಮಹತ್ವವನ್ನು ಅರಿತುಕೊಂಡಿದ್ದೀರಲ್ಲ, ಅದೇ ನನಗೆ ಸಾಕು. ನನಗೆ ಮುಂದಿನ ತಿಂಗಳು ಪರೀಕ್ಷೆ ಬರ್ತಿದೆ. ನಾನು ಓದಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀನಿ. ಒಳ್ಳೆಯ ಕಾಲೇಜಿಗೆ ಹೋಗಲು ಕೂಡ ಸಹಾಯ ಮಾಡ್ತೀನಿ. ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಆಂಟಿ. ಆ ದಿನದಿಂದ ಸೀತಮ್ಮ ಬದಲಾದರು. ಕಾವ್ಯ ಕಷ್ಟಪಟ್ಟು ಕಠಿಣ ಶ್ರಮದಿಂದ ಹಗಲು ರಾತ್ರಿ ಓದಲು ಶುರು ಮಾಡಿದಳು. ನಂತರ ಅವಳು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಆ ಊರಿನ ಅಧಿಕಾರಿಯಾದಳು. ಒಬ್ಬ ಹಳ್ಳಿಯ ಅಧಿಕಾರಿಯಾಗಿ ಕಾವ್ಯ ಆ ಊರಿನಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆಯನ್ನು ಕಟ್ಟಿದಳು. ಎಲ್ಲರಿಗೂ ಸಹಾಯ ಮಾಡಿದಳು. ಅದಲ್ಲದೆ ಒಂದು ಹಳ್ಳಿಯ ಮಗಳಾಗಿ ಆ ಹಳ್ಳಿಯ ಮಕ್ಕಳಿಗೆ ಒಂದು ಒಳ್ಳೆಯ ಮಾದರಿಯಾಗಿ ನಿಂತಿದ್ದಳು. ವಿದ್ಯೆ ಎಂಬುದು ಯಾರೂ ಕದಿಯಲಾಗದ ಆಸ್ತಿ. ಅದು ಹೆಣ್ಣನ್ನು ಕೇವಲ ಮನೆಯೊಡತಿಯನ್ನಾಗಿ ಮಾಡದೆ ಸಮಾಜದ ಭಾಗ್ಯ ವಿಧಾತೆಯನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ಹೆಣ್ಣು ಮಗಳು ಕೆಲಸ ಮಾಡಬೇಕು, ತನ್ನದೇ ಆದ ಕಾಲ್ ಮೇಲೆ ನಿಲ್ಬೇಕು. ಕೇವಲ 4 ಜನರು ಏನು ಹೇಳುತ್ತಾರೆ ಎಂಬ ಮಾತಿಗೆ ಬದುಕಬಾರದು. ಆ 4 ಜನರು ಯಾರು ಎಂಬುದೇ ಯಾರಿಗೂ ತಿಳಿದಿಲ್ಲ. ಅವರ ಮಾತುಗಳಿಗೆ ಹೆದರಿ ನಿಮ್ಮ ಕನಸುಗಳನ್ನು ನಾಶಪಡಿಸಿಕೊಳ್ಳಬೇಡಿ. ಸಮಾಜ ಮೆಚ್ಚುವುದಕ್ಕಿಂತ ನಿಮ್ಮ ಹೃದಯ ಮೆಚ್ಚುವ ದಾರಿಯನ್ನೇ ಆರಿಸಿ. ಬಂಗಾರ, ಹಣ, ಆಸ್ತಿ ಎಲ್ಲವೂ ಒಂದು ದಿನ ಕಳೆದು ಹೋಗಬಹುದು. ಆದರೆ ನೀವು ಗಳಿಸಿದ ಜ್ಞಾನ ಮತ್ತು ಕೌಶಲ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದೇ ನಿಮ್ಮ ಆತ್ಮವಿಶ್ವಾಸ ಮತ್ತು ಗೌರವದ ಮೂಲ. ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ನಿಮ್ಮ ಕಾಲಿನ ಮೇಲೆ ನೀವು ನಿಂತಾಗ ಸಿಗುವ ಗೌರವ ಅಪಾರ. ಆರ್ಥಿಕ ಸ್ವತಂತ್ರತೆ ನಿಮ್ಮನ್ನು ಯಾವುದೇ ಬಂಧನದಿಂದ ಮುಕ್ತಗೊಳಿಸಿ ಆತ್ಮಗೌರವದಿಂದ ಬದುಕುವ ಮಹಾರಾಣಿಯನ್ನಾಗಿ ಮಾಡುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.